ಲೋ, ಈ ತಿಂಗಳೊಳಗೆ ಫೀಸ್ ಕಟ್ಟಿ ಆಗ್ಬೇಕಂತಲ್ವಾ? ಹೌದು ಮಾರ್ರೆ, ನಂದು ಕೂಡ ಕಟ್ಟಿ ಆಗಲಿಲ್ಲ. ಅಣ್ಣ ಬಂದ. ನಿಂದು ಫೀಸ್ ಕಟ್ಟಿ ಆಯ್ತಾ ಮಾರೆ? ನಾನು ಒಂದೇ ಕಂತಲ್ಲಿ ಎಲ್ಲ ಕಟ್ಬಿಟ್ಟೆ ಮಚ್ಚ. ನೀನು ಬಿಡು, ಫುಲ್ಲು ರಿಚ್ಚು. ಹೊಸ ವಾಚು, ಹೊಸ ಶೂ, ಹೊಸ ಲ್ಯಾಪ್ಟಾಪು. ಏನು ರಿಚ್ಚು, ಕಷ್ಟಪಟ್ಟರೆ ಎಲ್ಲನೂ ಆಗುತ್ತೆ. ಲೋ, ನಾಳೆ ಬರ್ಡೇ ಅಲ್ವಾ, ಮನೆಗೆ ಪಾರ್ಟಿ ಕರಿ ಅಲ್ವಾ? ಕರೆಯುವ ಹೇಗಾದ್ರೂ ಮಾಡಿ ನಾಳೆ ಅವನ ಮನೆಗೆ ಹೋಗ್ತೀನಿ. ಅವ ರೋಡ್ನಲ್ಲಿ ಸಿಕ್ಕಿದವ ಯಾರ ಮನೆ ತೋರಿಸಿದ? ಇದೇನೋ ಹಿಂಗಿದೆ ಮನೆ. ಅಲ್ಲಿ ನೋಡು, ಅದು ತರುಣ್ ಅಲ್ವಾ? ಹೌದಾ? ಅಲ್ಲೊಮ್ಮೆ ಹೋಗು. ತರುಣ್, ನೀನೇನೋ ಇಲ್ಲಿ? ಲೋ, ನೀವೆಲ್ಲ ಹೇಗೆ ಬಂದ್ರು? ಅದೆಲ್ಲ ಇರಲಿ, ಹೇಗೋ ಬಂದ್ವಿ. ಇದೆಲ್ಲ ನಿಮ್ದೇನ ಜಾಗ? ಇಲ್ಲ, ಇದು ದನಿಗಳ ಜಾಗ. ನಾನು ರಜೆ ಇದ್ದಾಗೆಲ್ಲ ಇಲ್ಲಿ ಕೆಲಸಕ್ಕೆ ಬರ್ತೇನೆ. ಅಲ್ಲ ಮಾರೆ, ಕಾಲೇಜಲ್ಲಿ ನೋಡಿದರೆ ನಿನ್ನ ಅಪ್ಪ ಅಮ್ಮ ಮಣ್ಣಿಗಿಲ್ಸೋ ಥರ ಇರ್ತೀಯ. ಆದರೆ ಇಲ್ಲಿ ನೋಡಿದರೆ ಇದೇ ನನ್ನ ಲೈಫ್ ಕಣೋ. ಬೇರೆಯವರು ನನ್ನ ಬಗ್ಗೆ ಏನು ಬೇಕಾದ್ರೂ ಅಂದ್ಕೊಳ್ಳಿ, ಆದರೆ ನಾನು ಇದ್ದಿದ್ದಲ್ಲೇ ಖುಷಿ ಪಡ್ತಾ ಇದ್ದೀನಿ. ನಿನಗೆ ಇಷ್ಟೆಲ್ಲ ಕಷ್ಟ ಇದೆ ಅಂತ ನಮ್ಗೆ ಯಾಕೆ ಹೇಳಲಿಲ್ಲ? ನನಗಿದು ಕಷ್ಟ ಅಂತ ಅನಿಸ್ತಾ ಇಲ್ಲ. ಸಮಯ ಸಿಕ್ಕಾಗೆಲ್ಲ ಕೆಲಸಕ್ಕೆ ಹೋಗಿ ನನ್ನ ಖರ್ಚನ್ನು ನಾನೇ ನೋಡ್ಕೊತೀನಿ. ಜೀವನದಲ್ಲಿ ಕಷ್ಟ ಇದೆ ಅಂತೇಳಿ ದೂರ ಹೋಗೋ ಬದಲು ಅದನ್ನು ಎದುರಿಸಿ ನಿಲ್ಲೋದ್ರಲ್ಲೇ ಒಂಥರ ಖುಷಿ ಇದೆ ಕಣ್ರು. ಅರಿಕಾಲು